ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸುನಿಲ್ ಸಿ.ವಿ. ನಾನು ಆದಿಚುಂಚನಗಿರಿ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ನಾನಿವತ್ತು ನಿಮಗೆಲ್ಲರಿಗೂ ಪ್ರೆಗ್ನೆನ್ಸಿಯಲ್ಲಿ ಚುಚ್ಚುಮದ್ದು, ಅದರ ಬಗ್ಗೆ ಯಾವ್ಯಾವ ಚುಚ್ಚುಮದ್ದು, ಯಾವ್ಯಾವ ವ್ಯಾಕ್ಸಿನ್ಸ್ನ ತಗೋಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ಟಿ ಇಂಜೆಕ್ಷನ್. ಎಲ್ಲರಿಗೂ ತಿಳಿದೇ ಇರುತ್ತೆ ಇದ್ರ ಬಗ್ಗೆ. ಟಿ ಇಂಜೆಕ್ಷನ್ನ 2017ಗಿಂತ ಮೊದಲು ಟಿ ಇಂಜೆಕ್ಷನ್ ಅಷ್ಟೇ ಕೊಡ್ತಿದ್ವಿ ನಾವು. ಆಫ್ಟರ್ 2017 ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಟಿ ಅನ್ನೋ ಒಂದು ವ್ಯಾಕ್ಸಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಮೊದಲು ಓನ್ಲಿ ಟಿ ಇಂಜೆಕ್ಷನ್ ಅಷ್ಟೇ ಕೊಡ್ತಿದ್ವಿ. ಟಿ ಮತ್ತು ಟಿ ಏನಪ್ಪ ಡಿಫ್ರೆನ್ಸ್ ಅಂದರೆ, ಟಿನಲ್ಲಿ ಒಂದೇ ಒಂದು ಇನ್ಫೆಕ್ಷನ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಕೊಡ್ತಾ ಇದ್ವಿ ನಾವು. ಟಿನಲ್ಲಿ 2 ಕಂಪೋನೆಂಟ್ಸ್ ಇರ್ತವೆ. ಅದೇನಪ್ಪ ಅಂತ ಅಂದರೆ ಟೆಟನಸ್ ಟಾಕ್ಸೈಡ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡೋಕ್ಕೆ ಒಂದು ಕಂಪೋನೆಂಟ್ ಇರುತ್ತೆ, ಇನ್ನೊಂದು ಡಿಫ್ತೀರಿಯಾ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ. 2 ಕಂಪೋನೆಂಟ್ಸ್ ಇರ್ತವೆ ಟಿನಲ್ಲಿ. 2017 ಆದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಟಿ ಮಾಡಿಫಿಕೇಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಥರ ತೊಗೋಬೋದು, ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಅಂದರೆ, ಇದು ಟಿ ಅನ್ನೋದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಸಿಗ್ತದೆ. ಫ್ರೀ ಆಫ್ ಕಾಸ್ಟ್ ಇರ್ತದೆ, ತೊಗೋಬೋದು. ಯಾವ್ಯಾವ ಥರ ತೊಗೋಬೋದು ಅಂತ ಹೇಳಿದ್ರೆ, ಪ್ರೈಮಿಗ್ರಾವಿಡ ಮೊದಲನೇ ಪ್ರೆಗ್ನೆನ್ಸಿ ಇತ್ತಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ಒಂದು ಇಂಜೆಕ್ಷನ್ನ ತೊಗೋಬೋದು. ಯಾವುದಾದ್ರೂ ಅಂಗನವಾಡಿಗೆ ಹೋಗಿ ಅಥವಾ ಆಶಾ ವರ್ಗ ಕಾರ್ಯಕರ್ತೆಯರನ್ನ ಭೇಟಿ ಆದರೆ ಅವರು ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ತಾಯಿ ಕಾರ್ಡ್ ಮಾಡಿಸೋ ಸಂದರ್ಭದಲ್ಲಿ ಮೊದಲನೇ ಡೋಸ್ನ ಪಡ್ಕೋಬೋದು ನೀವು. 2ನೇ ಡೋಸ್ನ 1 ತಿಂಗಳು ಅಥವಾ 2 ತಿಂಗಳು ಆದಮೇಲೆ ನೀವು 2ನೇ ಡೋಸ್ನ ಪಡ್ಕೋಬೋದು ಟಿ ಇಂಜೆಕ್ಷನ್ನ. ಇನ್ನೊಂದು ಇದ್ರ ಬಗ್ಗೆ ಟಿ ಬಗ್ಗೆ ಇನ್ನೊಂದು ಮಾಹಿತಿ ಕೊಡಬೇಕಂತ ಅಂದರೆ, ಇವಾಗ ಒಂದೊಂದು ಸ್ಟಡೀಸಲ್ಲಿ ಏನು ಹೇಳ್ತಿದೆ, ಟಿ ಡ್ಯಾಪ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದನ್ನು 27 to 36 ಒಳಗೆ ಈ ವಾರದಲ್ಲಿ ಟಿ ಡ್ಯಾಪ್ ಇಂಜೆಕ್ಷನ್ನ ತೊಗೋಬೋದು. ಏನಪ್ಪ ಅಡ್ವಾಂಟೇಜಸ್ಸು ಟಿಗೂ ಟಿ ಡ್ಯಾಪ್ಗೂ ಅಂತ ಅಂದರೆ, ಟಿ ಡ್ಯಾಪಲ್ಲಿ ಪರ್ಟುಸಿಸ್ ಅನ್ನೋದು ಇನ್ನೊಂದು ಕಂಪೋನೆಂಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಇದು ಮೋಸ್ಟ್ ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಸಿಗ್ತದೆ. ಇದ್ರ ಬೆಲೆ 1,000ದಿಂದ 2,000 ರೂಪಾಯಿವರೆಗೂ ಇರ್ತದೆ. ಒಂದು ಇಂಜೆಕ್ಷನ್ ತೊಗೋಬೋದು. ನೀವು ಮೊದಲು ಟಿ ತೊಗೊಂಡಿದ್ರು ಕೂಡ ಟಿ ಡ್ಯಾಪ್ನ 27 to 36 ವೀಕ್ಸಲ್ಲಿ ಪಡ್ಕೋಬೋದು. ಏನು ತೊಂದರೆ ಏನಿಲ್ಲ. ಯಾಕೆ ಪಡ್ಕೋಬೇಕು ನಾವು ಟಿ ಇಂಜೆಕ್ಷನ್ನ ಆರ್ ಟಿ ಡ್ಯಾಪ್ ಇಂಜೆಕ್ಷನ್ನ ಅಂದರೆ, ಟಿ ಟೆಟಾನಸ್ ಅಂತ ಅಂದರೆ, ಮಗುವಿನಲ್ಲಿ ಫಸ್ಟ್ 6 ತಿಂಗಳು ಹುಟ್ಟಿದ ತಕ್ಷಣ ಆ್ಯಂಟಿಬಾಡೀಸ್ ಅನ್ನೋದು, ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ತಾಯಿಗೆ ಟಿ ಇಂಜೆಕ್ಷನ್ ಅಥವಾ ಟಿ ಇಂಜೆಕ್ಷನ್ ಅಥವಾ ಟಿ ಡ್ಯಾಪ್ ಇಂಜೆಕ್ಷನ್ ಕೊಟ್ಟರೆ ತಾಯಿಯಿಂದ ಮಗುಗೆ ಕರುಳಬಳ್ಳಿಯ ಮುಖಾಂತರ ಆ್ಯಂಟಿಬಾಡೀಸ್ ಟ್ರಾನ್ಸ್ಫರ್ ಆಗಿ ಹುಟ್ಟಿದ ಮಗುವಿನಲ್ಲಿ ಟೆಟಾನಸ್ ಇನ್ಫೆಕ್ಷನ್ ಆಗೋದನ್ನು ತಪ್ಪಿಸ್ಬೋದು. ಇದು ಒಂದು ಅಡ್ವಾಂಟೇಜ್. ಏನಾದರೂ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ 2 ಡೋಸಸ್ ಬೇಕಾಗ್ತದೆ. ಇಮಿಡಿಯೇಟ್ಲಿ ಅಟ್ ದ ಟೈಮ್ ಆಫ್ ಇದು ರಿಜಿಸ್ಟ್ರೇಷನ್ನು, ಮತ್ತು 1 or 2 months ಆದಮೇಲೆ ಒಂದು ಇಂಜೆಕ್ಷನ್ನು. 2ನೇ ಪ್ರೆಗ್ನೆನ್ಸಿ ಆಗಿದ್ರೆ ಮೊದಲನೇ ಡೆಲಿವರಿಗೂ 2ನೇ ಡೆಲಿವರಿಗೂ 3 ವರ್ಷ ಏನಾದರೂ ಗ್ಯಾಪ್ ಇತ್ತಂದರೆ, 3 ವರ್ಷಕ್ಕಿಂತ ಮೇಲೆ ಗ್ಯಾಪ್ ಇತ್ತಂದರೆ ಮತ್ತೆ ಒಂದು ಬೂಸ್ಟರ್ ಡೋಸ್ ಟಿ ತೊಗೊಳ್ಳೋದು ಒಳ್ಳೆಯದು. ಏನಾದರೂ 3 ವರ್ಷದ ಒಳಗಡೆನೇ ಮೊದಲನೇ ಡೆಲಿವರಿಗೂ 2ನೇ ಡೆಲಿವರಿಗೂ 3 ವರ್ಷಕ್ಕಿಂತ ಕಮ್ಮಿ ಏನಾದರೂ ಡ್ಯೂರೇಷನ್ ಇತ್ತಂದರೆ ಮತ್ತೆ ಇನ್ನೊಂದು ಬೂಸ್ಟರ್ ಡೋಸ್ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ. ಈಗ ನಾನು 2ನೇ ಸಲ ಪ್ರೆಗ್ನೆಂಟ್ ಆಗಿದ್ದೀನಿ, ಮೊದಲನೇ ಪ್ರೆಗ್ನೆನ್ಸಿನಲ್ಲಿ 2 ಡೋಸ್ ತೊಗೊಂಡಿದ್ದೀನಿ. ನಿಮಗೆ ಡೌಟ್ಸ್ ಇರುತ್ತೆ, 2ನೇ ಪ್ರೆಗ್ನೆನ್ಸಿನಲ್ಲಿ ಎಷ್ಟು ಇಂಜೆಕ್ಷನ್ಸ್ ತೊಗೋಬೇಕು, ಎಷ್ಟು ವರ್ಷ ಆಗಿದ್ರೆ ಎಷ್ಟು ಇಂಜೆಕ್ಷನ್ ತೊಗೋಬೇಕು ಅನ್ನೋ ಡೌಟ್ ಇರುತ್ತೆ. ಮೊದಲನೇ ಡೆಲಿವರಿಯಿಂದ 2ನೇ ಡೆಲಿವರಿಗೆ ಏನಾದರೂ ಮೋರ್ ದೆನ್ 3 years ಗ್ಯಾಪ್ ಇತ್ತಂದರೆ 2 ಡೋಸಸ್ ತೊಗೋಬೇಕು. ಲೆಸ್ ದೆನ್ 3 years ಇದೆ ಅಂತ ಅಂದರೆ 1 ಡೋಸ್ ಬೂಸ್ಟರ್ ಡೋಸ್ ತೊಗೊಂಡ್ರೆ ಸಾಕು. ಇದು ಟಿ ಆರ್ ಟಿ ಡ್ಯಾಪ್ ಬಗ್ಗೆ ಮಾಹಿತಿಗಳು. ಇನ್ನು 2 ಸೇಫೆಸ್ಟ್ ವ್ಯಾಕ್ಸಿನ್ಸ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಆ್ಯಂಡ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಮತ್ತು ಈಗ ನಾವು ಟಿವಿನಲ್ಲಿ ನೋಡ್ಸಿರ್ತೀವಿ, ಆ ನಾಯಿ ಕಡಿತು ಈ ನಾಯಿ ಕಡಿತು, ಟಿ ರೇಬೀಸ್ ಇಂಜೆಕ್ಷನ್ಸ್ ತೊಗೋಬೋದಾ ಪ್ರೆಗ್ನೆನ್ಸಿನಲ್ಲಿ ಅನ್ನೋದೊಂದು ಡೌಟ್ ಇರ್ತದೆ. ರೇಬೀಸ್ ಇಂಜೆಕ್ಷನ್ ವ್ಯಾಕ್ಸಿನ್ ಆಲ್ಸೋ ಸೇಫ್ ಇನ್ ಪ್ರೆಗ್ನೆನ್ಸಿ ವೆನ್ ಇಂಡಿಕೇಟೆಡ್. ಬಟ್ ಒಂದು ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ, ಗೈನಕಾಲಜಿಸ್ಟ್ ಅಥವಾ ಆಬ್ಸ್ಟೆಟಿಷಿಯನ್ ಕನ್ಸಲ್ಟ್ ಮಾಡಿ ಅವರಿಂದ ಮಾಹಿತಿ ಪಡೆದು ವ್ಯಾಕ್ಸಿನ್ಸ್ ತೊಗೊಳ್ಳೋದು ಉಪಯುಕ್ತ. ಅಬೌಟ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್, ಯೂಶ್ವಲಿ ನಾವು ಅಕ್ಟೋಬರ್ ಟು ಮೇ ಫ್ಲೂ ಸೀಸನ್ ಅಂತ ಹೇಳ್ತೀವಿ. ಆ ಸೀಸನಲ್ಲಿ ಜನರಲ್ ಪೇಷಂಟ್ಸ್ಗೆ ಎವ್ರಿ ಇಯರ್ 1 ಡೋಸ್ ವ್ಯಾಕ್ಸಿನ್ಸ್ ಅಡ್ವೈಸ್ ಮಾಡ್ತೀವಿ. ಹೈ ರಿಸ್ಕ್ ಗ್ರೂಪ್ ಪೇಷಂಟ್ಸ್ಗೆ. ಪ್ರೆಗ್ನೆಂಟ್ ವುಮೆನ್ಗೆ ಇಟ್ ಈಸ್ ಸೇಫ್ ಇನ್ ಪ್ರೆಗ್ನೆನ್ಸಿ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ತೊಗೋಬೋದು ನೀವು. ಸಬ್ಕ್ಯುಟೇನಿಯಸ್ 1 ಡೋಸ್ ಕೊಡ್ತೀವಿ. ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇತ್ತಂದರೆ ನಾವು ಅಡ್ವೈಸ್ ಮಾಡ್ತೀವಿ. ಮತ್ತೊಂದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಜನರಲಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ ನಾವು ಅಡ್ವೈಸ್ ಮಾಡಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್, ಯಾರು ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ,
ಲ್ಯಾಬೊರೇಟರೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಮತ್ತು ಕ್ರೋನಿಕ್ ಲಿವರ್ ಡಿಸೀಸ್ ಇದ್ದರೆ, ಕ್ರೋನಿಕ್ ರೀನಲ್ ಲಿವರ್ ತೊಂದರೆ ಇತ್ತಂದರೆ, ರೀನಲ್ ತೊಂದರೆ, ಕಿಡ್ನಿ ಫೇಲ್ಯೂರ್ ಆಗಿದ್ದರೆ, ಪ್ರೆಗ್ನೆನ್ಸಿ ವಿತ್ ರೀನಲ್ ಫೇಲ್ಯೂರ್ ಅಥವಾ ಲಿವರ್ ಫೇಲ್ಯೂರ್ ಇತ್ತಂದರೆ ಇಂಥ ಪೇಷಂಟ್ಸ್ಗೆ ನಾವು ಹೆಪಟೈಟಿಸ್ ಬಿ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ನ ಅಡ್ವೈಸ್ ಮಾಡ್ತೀವಿ. ಎಲ್ಲ ನಾರ್ಮಲ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಅಡ್ವೈಸ್ ಮಾಡಲ್ಲ. ನಾರ್ಮಲಿ ನಾವು ಟಿ ಡ್ಯಾಪ್ ಅಥವಾ ಆ್ಯಂಡ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಸೇಫೆಸ್ಟ್ ಇನ್ ಪ್ರೆಗ್ನೆನ್ಸಿ, ಆ್ಯಂಡ್ ರೇಬಿಸ್ ಕೂಡ ಸೇಫ್ ಇನ್ ಪ್ರೆಗ್ನೆನ್ಸಿ. ಯು ಕ್ಯಾನ್ ಟೇಕ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಯಾವ ವ್ಯಾಕ್ಸಿನ್ಸ್ನ ಅವಾಯ್ಡ್ ಮಾಡಬೇಕು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ, ಲೈವ್ ವ್ಯಾಕ್ಸಿನ್ಸ್ ಇರ್ತವೆ. BCG ವ್ಯಾಕ್ಸಿನ್ ತೊಗೋಬಾರ್ದು, ಚಿಕನ್ ಪಾಕ್ಸ್ ವ್ಯಾಕ್ಸಿನ್ಸ್ ತೊಗೋಬಾರ್ದು, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ಸ್ ತೊಗೋಬಾರ್ದು, ಮತ್ತು MMR ವ್ಯಾಕ್ಸಿನ್ಸ್ ತೊಗೋಬಾರ್ದು. ಸ್ಪೆಷಲ್ ಸಿಚುವೇಶನ್ಸ್ ಇರುತ್ತೆ. ಸ್ಪೆಷಲ್ ಸಿಚುವೇಶನ್ಸ್ ಔಟ್ಬ್ರೇಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ಲಿ ಕೋವಿಡ್ ಔಟ್ಬ್ರೇಕ್ ಆಯಿತು. ಆ ಥರ ಸ್ಪೆಷಲ್ ಸಿಚುವೇಷನಲ್ಲಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ಸು, ಮೆನಿಗೋಕಾಕಲ್ ವ್ಯಾಕ್ಸಿನ್ಸು, ಕಾಲರಾ, ಟೈಫಾಯ್ಡ್ ವ್ಯಾಕ್ಸಿನ್ಸ್ ಔಟ್ವೇ ಮಾಡಿದಾಗ ಡಿಸ್ಅಡ್ವಾಂಟೇಜಸ್ಗಿಂತ ಅಡ್ವಾಂಟೇಜಸ್ ಜಾಸ್ತಿ ಇರ್ತದೆ. ಅಂಥ ಸಿಚುವೇಷನಲ್ಲಿ ಈ ಥರದ ವ್ಯಾಕ್ಸಿನ್ಸ್ನ ತೊಗೋಬೋದು. ನ್ಯೂಮೋಕಾಕಲ್ಲು, ಮೆನಿಗೋಕಾಕಲ್ಲು, ಕಾಲೆರಾ, ಟೈಫಾಯ್ಡ್, ಆಂಥ್ರಾಕ್ಸ್ ಈ ಥರದ್ದನ್ನು ಔಟ್ಬ್ರೇಕ್ಸ್ ಆದ ಸಮಯದಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ಅಡ್ವೈಸ್ ಮಾಡ್ತೀವಿ. ಜನರಲಿ ಎಲ್ಲ ಪೇಷಂಟ್ಸ್ಗೂ ಎಲ್ಲ ನಾರ್ಮಲ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಅಡ್ವೈಸ್ ಮಾಡಲ್ಲ. ಮತ್ತು ಇನ್ನೊಂದು ಡೌಟ್ಸ್ ಅಂತಂದರೆ, ನಾವು ಬೇರೆ ದೇಶಕ್ಕೆ ಪ್ರವಾಸ ಮಾಡ್ತಾ ಇರ್ತೀವಿ. ಆ ದೇಶದಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ಕಾಮನ್ ಇರ್ತವೆ. ಅಂಥ ಒಂದು ವ್ಯಾಕ್ಸಿನ್ಸ್ಗಳೇನಪ್ಪ ಅಂತ ಅಂದರೆ, ಜಾಪನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನ್ಸು, ಮತ್ತು ಯೆಲ್ಲೋ ಫೀವರ್ ವ್ಯಾಕ್ಸಿನ್ನು, ಮತ್ತು ಪೋಲಿಯೋ ವ್ಯಾಕ್ಸಿನ್ಸ್. ಕೆಲವೊಂದು ಕಂಟ್ರಿನಲ್ಲಿ ಇನ್ನು ಪೋಲಿಯೋ ಎರಾಡಿಕೇಟ್ ಆಗಿಲ್ಲ. ಅಂಥ ಕಂಟ್ರೀಸ್ಗೆ ಏನಾದ್ರು ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಆ ಸಮಯದಲ್ಲಿ ನೀವು ಈ 3 ವ್ಯಾಕ್ಸಿನ್ಸ್ನ ಪಡೆದು ಅಲ್ಲಿದ್ದು ಗೈಡ್ಲೈನ್ಸ್ ಏನಿದೆ ನೋಡಿಕೊಂಡು ಟ್ರಾವೆಲ್ ಮಾಡೋದು ಉಪಯೋಗ. ಆದಿಚುಂಚನಗಿರಿ ಆಸ್ಪತ್ರೆ BG ನಗರದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಎಲ್ಲ ಸ್ಕೀಮ್ಸು ಅವೈಲಬಲ್ ಇರ್ತದೆ. ಆಯುಷ್ಮಾನ್ ಭಾರತ್, ಪ್ರೈವೇಟ್ ಇನ್ಶೂರೆನ್ಸ್ ಅವೈಲೇಬಲ್ ಇರ್ತದೆ. ಹೊರಗಡೆಗೆ ಕಂಪೇರ್ ಮಾಡಿದರೆ ಕಾಸ್ಟ್ ಕೂಡ ತುಂಬ ಕಮ್ಮಿ ಇರ್ತದೆ. 24/7 ಸಿಸರಿನ್ ಡೆಲಿವರಿ, ನಾರ್ಮಲ್ ಡೆಲಿವರಿ, ನೋವು ರಹಿತ ಡೆಲಿವರಿ ಕೂಡ ಫೆಸಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ, ನಮ್ಮ ವಿಭಾಗದಲ್ಲಿ ಅವೈಲೇಬಲ್ ಇರ್ತದೆ. ಇದನ್ನು ಉಪಯೋಗ ಪಡ್ಕೋಬೋದು ನೀವು. ಮತ್ತು ಇನ್ನೊಂದು ಕೀಹೋಲ್ ಸರ್ಜರಿ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಫೋರ್ಡಬಲ್ ಪ್ರೈಸಸಲ್ಲಿ ಹೊರಗಡೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ತುಂಬ ಕಮ್ಮಿ ವೆಚ್ಚದಲ್ಲಿ ಕೀಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ಮಾಡಿಕೊಡಲಾಗ್ತದೆ. ಗರ್ಭಕೋಶದ್ದು, ಅಂಡಾಶಯದ ಸರ್ಜರೀಸು, ಮಂಜತನಕ್ಕೆ ಟ್ರೀಟ್ಮೆಂಟ್ನ ಅತಿ ಕಮ್ಮಿ ವೆಚ್ಚದಲ್ಲಿ ನಾವು ಸರ್ಜರೀಸ್ನ ಮಾಡ್ತಾ ಇದ್ದೀವಿ. ಇದರ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಓಪನ್ ಸರ್ಜರಿಗೂ ಕೀಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ಗೂ ಏನಪ್ಪ ಡಿಫ್ರೆನ್ಸಸ್, ಏನು ಯೂಸಸ್ ಅಂತ ಹೇಳಿದ್ರೆ, ಓಪನ್ ಸರ್ಜರಿ ಅಂದರೆ ಹೊಟ್ಟೆ ಕುಯ್ದು ಆಪರೇಷನ್ ಮಾಡ್ತೀವಿ. ಅವಾಗ ತುಂಬ ನೋವು ಇರ್ತದೆ, ರಕ್ತಸ್ರಾವಾಗೋದು ಜಾಸ್ತಿ ಇರ್ತದೆ, ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಮತ್ತು ನೀವು ತಮ್ಮ ದಿನನಿತ್ಯ ಕೆಲಸಗಳಿಗೆ ಸ್ವಲ್ಪ ಹೊಂದಿಕೊಳ್ಳೋದು ಸ್ವಲ್ಪ ಟೈಮು ಜಾಸ್ತಿ ಬೇಕಾಗ್ತದೆ ಓಪನ್ ಸರ್ಜರಿಗೆ. ಕೀಹೋಲ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಏನಂತ ಕರಿತೀವಿ, ಈ ಸರ್ಜರಿನ ಮಾಡಿಸ್ಕೊಂಡ್ರೆ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೋದು. ಮನೆ ಕೆಲಸಗಳನ್ನ, ರಕ್ತಸ್ರಾವ ಆಗೋದು ಕಮ್ಮಿ ಇರ್ತದೆ. ಇಮಿಡಿಯೇಟ್ಲಿ ಆಪರೇಷನ್ ಆಗಿ ನೀವು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ, 2ನೇ ದಿನ 3ನೇ ದಿನನೇ ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ದಿನನಿತ್ಯ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೋದು. ಇದು ಓಪನ್ ಸರ್ಜರಿಗೂ ಮತ್ತು ಲ್ಯಾಪ್ರೋಸ್ಕೋಪಿ ಸರ್ಜರಿಗೂ ಇರುವ ವ್ಯತ್ಯಾಸಗಳು. ಇದನ್ನು ತಾವು ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡೆದು ಈ ಅನುಕೂಲಗಳನ್ನು, ಈ ಸೌಲಭ್ಯಗಳನ್ನು ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ನಮ್ಮ ವಿಭಾಗದಿಂದ ಮತ್ತು ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಸಾರ್ವಜನಿಕರಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ನಮ್ಮ ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಯವರು ಈ ಆಸ್ಪತ್ರೆಯನ್ನು, ಆದಿಚುಂಚನಗಿರಿ ಆಸ್ಪತ್ರೆಯನ್ನು ಈ ರೂರಲ್ ಏರಿಯಾದಲ್ಲಿ ಮಾಡಿ ತುಂಬ ಹಳ್ಳಿ ಪೇಷಂಟ್ಸ್ಗಳಿಗೆ ತುಂಬ ಉಪಯೋಗ ಆಗಿದೆ. ಎಲ್ಲಿ ಬೆಂಗಳೂರು, ಮೈಸೂರು, ಹಾಸನ್ಗೆ ಹೋಗಬೇಕಾಗಿರೋದು ಲ್ಯಾಪ್ರೋಸ್ಕೋಪಿ ಸರ್ಜರಿ, ಅಡ್ವಾನ್ಸ್ಡ್ ಸರ್ಜರೀಸ್ಗೆ ತುಂಬ ದೂರ ಹೋಗಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಇಲ್ಲೇ ನಮ್ಮ ಆಸ್ಪತ್ರೆ, ಆದಿಚುಂಚನಗಿರಿ ಆಸ್ಪತ್ರೆಗೆ ಬಂದು ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ನಾನು ಈ ಎಲ್ಲ ಸೌಲಭ್ಯಗಳನ್ನು ಹಳ್ಳಿ ಜನರಿಗೆ ದೊರಕಿಸುವಲ್ಲಿ ನಮ್ಮ ಸ್ವಾಮೀಜಿ ಆದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಂತಹ ಸ್ವಾಮೀಜಿಯವರಿಗೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.